ಇಂದ್ರಮ್ಮವ್ರೆ, ನನ್ನ ತಂಗಿ ಹೀಗೆಲ್ಲ ಮಾಡ್ತಾಳೆ ಅಂತ ನಮಗೂ ಗೊತ್ತಿರಲಿಲ್ಲ. ಇವರಿಬ್ಬರು ಮಾಡಿರೋದು ಸರಿನೋ ತಪ್ಪೋ ಅಂತ ವಿಚಾರ ಮಾಡೋ ಸಮಯನೂ ಅಲ್ಲ ಇದು. ವಿಧಿನೇ ಇವಳಿ ಮನೆ ಸೊಸೆ ಆಗಬೇಕು ಅಂತ ಬರ್ದಿತ್ತು ಅನಿಸುತ್ತೆ. ಅದಕ್ಕೊಂದು ಒಳ್ಳೆ ಗಳಿಗೆ ಬೇಕಾಗಿತ್ತು. ಅದು ಇವಾಗ ಬಂದಿದೆ ಅಷ್ಟೆ. ದಯವಿಟ್ಟು ನನ್ನ ತಂಗಿಯಿಂದ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ ಇಂದ್ರಮ್ಮವ್ರೆ. ಹಾಗೆ ತಿಳಿದೇನೋ ನನ್ನ ತಂಗಿ ಏನೇ ತಪ್ಪು ಮಾಡಿದ್ರು ಅವಳನ್ನ ತಿದ್ದಿ ಬುದ್ಧಿ ಹೇಳೋ ಎಲ್ಲ ಅಧಿಕಾರನೂ ನಿಮಗಿದೆ. ಇಂದ್ರಮ್ಮವ್ರೆ, ನಮ್ಮ ಮಗಳನ್ನ ತುಂಬ ಪ್ರೀತಿಯಿಂದ ಬೆಳೆಸಿದ್ವಿ. ಅವಳು ಇಷ್ಟಪಟ್ಟಾಗೆ ಓದಿಸಿದ್ವಿ. ಅವಳು ಇಷ್ಟಪಟ್ಲು ಅಂತ ಮದುವೆಗೂ ಒಪ್ಕೊಂಡ್ವಿ. ನಿಮ್ಮ ಮಗನೂ ನೀವು ತುಂಬಾ ಇಷ್ಟಪಡ್ತೀರ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಅವ್ರು ಇಷ್ಟಪಟ್ರು ಅಂತ ನೀವು ಮದುವೆಗೆ ಒಪ್ಕೊಂಡ್ರಿ. ಆದರೆ ನಾವು ಅಂದ್ಕೊಳ್ಳೋದೆ ಒಂದಾದರೆ ಆ ದೇವರೇ ಇನ್ನೊಂದು ಮಾಡಿಬಿಟ್ಟ. ನೋಡಿ, ದಯವಿಟ್ಟು ಅವ್ರನ್ನ ಕ್ಷಮಿಸಿ ಆಶೀರ್ವಾದ ಮಾಡಿ. ವರ ಇನ್ಮೇಲೆ ನನ್ನ ಮಗಳಲ್ಲ, ನಿಮ್ಮ ಮಗಳು. ದಯವಿಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅತ್ತೆ ಖಂಡಿತ ಚೆನ್ನಾಗಿ ನೋಡ್ಕೋತಾರೆ. ಇಂದ್ರಮ್ನವ್ರ ಮಾತಷ್ಟೇ ಹೊರಟು ಮನ್ಸು ಹೂವಿನ ಹಾಗೆ, ದೇವತೆ ಅಂತ ಗುಣ. ಬರ ಹೋಗು, ನಿಮ್ಮ ಅತ್ತೆ ಹತ್ರ ಆಶೀರ್ವಾದ ತಗೋ ಹೋಗು. ಇರ್ಲಿ